ಅವನು ಆ ಮಾತು ಹೇಳಿದ ತಕ್ಷಣ ಅಲ್ಲಿ ತನಕ ಮಗು ಜಡರಂತೆ ಮೂಕರಂತೆ ಬದಿರಂತೆ ಇದ್ದಂತಹ ಮಗು ಯಾವಾಗ ಏನು ಉಪಯೋಗ ಇಲ್ಲಪ್ಪ ಇದೆಲ್ಲ ಸುಮ್ಮನೆ ಅಂತ ಹೇಳಿದ ತಕ್ಷಣ ತಂದೆಗೆ ಶಾಕ್, ಇದೇನಪ್ಪ ಅಂತ. ತಂದೆ ಕೇಳ್ತಾನೆ, ಸಂತೋಷ ಆಯಿತು, ಒಂದು ರೀತಿಯಲ್ಲಿ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಅಪ್ಪ ಕೇಳ್ತಾನೆ, ಏನು ಮಗು ನೀನು ಮಾತಾಡೋದು ನೋಡಿದರೆ ಒಳ್ಳೆ ಜ್ಞಾನ ಸಂಪನ್ನಂತೆ ಇದೆಯಲ್ಲ, ಇಲ್ಲಿ ತನಕ ಜಡದಂತೆ ಇದ್ದಂತಹ ನೀನು ಇದ್ದಕ್ಕಿದ್ದಂತೆ ನೀನು ಒಳ್ಳೆ ಪ್ರಬುದ್ಧನಾಗಿ ಮಾತಾಡ್ತಾ ಇದೆಯಲ್ಲ, ಇದೇನು ಶಾಪದ ವಿಕಾರವೇ ಹೇಳು ಅಂತ ನಿನಗೆ ತಿರೋಭೂತವಾದ ಆ ಜ್ಞಾನ ಈಗ ನೆನಪಿಗೆ ಬಂತೆ, ಏನು ಹೇಳು ಅಂತ ಕೇಳಿದವಾಗ ಆ ಮಗು ಹೇಳುತ್ತದೆ, ನಾನು ಹಿಂದಕ್ಕೆ ಬ್ರಾಹ್ಮಣನಾಗಿದ್ದೆ, ಭಗವಂತನಲ್ಲಿ ಮನಸ್ಸನ್ನಿಟ್ಟಿದ್ದೆ, ಆತ್ಮವಿದ್ಯಾ ವಿಚಾರಗಳಲ್ಲಿ ಅತ್ಯಂತ ನೈಪುಣ್ಯ ಪಡ್ಕೊಂಡಿದ್ದೆ, ಸದಾ ಕಾಲದಲ್ಲಿ ಯೋಗಾಭ್ಯಾಸ ಮಾಡ್ತಾ ಇದ್ದೆ. ಮಾತ್ರವಲ್ಲದೆ ನಾನು ಓದಿದ್ದು ಮಾತ್ರವಲ್ಲದೆ ಅಸಂಖ್ಯಾತವಾದಂತಹ ಶಿಷ್ಯಗಣಗಳಿಗೆ ವಿದ್ಯಾ ಎಂಬ ಅನ್ನವನ್ನು ಒಡಂಬಡಿಸಿದ್ದೆ. ಆದ್ದರಿಂದಲೇ ನಾನು ಒಬ್ಬ ಆಚಾರ್ಯನಾಗಿ ಕೂಡ ಇದ್ದವ. ನಾನು ಬೇಕಾದಷ್ಟು ಸಮಯಗಳು ಕಳೆದ ನಂತರದಲ್ಲಿ ನಾನು ಮೃತನಾದೆ. ನಾನು ಮೃತನಾದರೂ ನನಗೆ ಜಾತಿ ಸ್ಮರಣೆ ಇತ್ತು, ಇದು ಕರ್ಮಸ್ಮರಣೆ ಇತ್ತು, ನಾನು ಏನಾಗಿದ್ದೆ ಏನು ಮಾಡಿದ್ದೆ ಅಂತ. ಅದು ಯಾಕೆ ಅಂತಂದರೆ ಒಂದು ಅಷ್ಟು ಮಂಡಿಗೆ ಪಾಠ ಮಾಡಿ ಆ ಜ್ಞಾನ ಸಂಪತ್ತನ್ನು ಉಳಿಸಿದ್ರಿಂದ ನನಗೆ ಅದು ಸ್ಮರಣೆ ಇತ್ತು, ಜ್ಞಾನದ ಇದಿತ್ತು. ಆದ್ದರಿಂದ ಜ್ಞಾನದಾನ ಫಲಂ ಹೇತತ್ ಜಾತಿ ಸ್ಮರಣಂ ಮಮ ನಹ್ಯೇತತ್ ಪ್ರಾಪ್ಯತೆ ತಾತ ತ್ರಯೀ ಧರ್ಮಾಶ್ರಿತೈರ್ನರೈಹಿ. ಈ ಗಾರ್ಹಸ್ಥ್ಯ ಇದನ್ನೆಲ್ಲ ಆಶ್ರಯಿಸಿಕೊಂಡಿರುವವರಿಗೆ ಅದಂತಹ ತಿಳುವಳಿಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ಮೊದಲಿಂದಲೂ ಕೂಡ ಈ ಬ್ರಹ್ಮಚರ್ಯವೋ ಅಥವಾ ಗಾರ್ಹಸ್ಥ್ಯವೋ ಇವುಗಳಿಂದ ಅಂತಹ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಲೇ ಬೇಡ ಅಂತಲೇ ಬಿಟ್ಟವ ನಾನು ಅಂತ ಹೇಳಿದವಾಗ ಅಪ್ಪ ಕೇಳ್ತಾನೆ. ಅವನ ಮಾತಿನಲ್ಲಿ ಮತ್ತೂ ವಿಶ್ವಾಸ ಬಂತು. ಹಾಗಿದ್ದರೆ ಸಂಸಾರಕ್ಕೆ ಹೇಗೆ ಕಾರಣ, ಸಂಸಾರದಲ್ಲಿ ಹೇಗಿರ್ತಾರೆ ಅಂದರೆ ಸಂಸಾರ ಪಡ್ಕೊಂಡ ಮೇಲೆ ಹೇಗೆ ಏನು ಕೇಳುವಾಗ ಮಗ ಅದರ ಬಗ್ಗೆ ಅದ್ಭುತವಾದ ತಾನು ಕಂಡದ್ದನ್ನೆಲ್ಲ ಹೇಳ್ತಾನೆ. ಏನೇನು ದಾನ ಕೊಟ್ಟರೆ ಏನೇನು ಫಲಗಳು ಸಿಗ್ತದೆ ಇತ್ಯಾದಿಗಳ ಬಗ್ಗೆ. ಅಂದರೆ ಇಲ್ಲಿ ನಾವು ದುಡ್ಡನ್ನು ದಾನ ಮಾಡಿದರೆ ಅಲ್ಲಿ ಹೋದ ಮೇಲೆ ನಮಗೆ ಶೈತ್ಯಗಳು ಚಳಿ ಆಗುವುದಿಲ್ಲ ಅಂತ. ಹೀಗೆ ಅನೇಕ ವಿಧವಾದ ಅದರ ನರಕದಲ್ಲಿ ಏನೆಲ್ಲ ಸಿಗ್ತದೆ ಅದರ ಬಗ್ಗೆ ಎಲ್ಲ ಹೇಳ್ತಾ ಅವನು ನರಕದಲ್ಲಿರುವಂತಹ ಸ್ಥಿತಿಗತಿಗಳು, ರೌರವ, ಪೂಜೆ ನಿಲಯ, ಪದ್ಮಾರ್ಬುದ ಇತ್ಯಾದಿ ನರಕಗಳ ವರ್ಣನೆಗಳು, ಅದರಲ್ಲಿ ನಾವು ಅನುಭವಿಸುವಂತಹ ಯಾತನೆಗಳು ಇತ್ಯಾದಿಗಳನ್ನು ಹೇಳಿ ಅವನು ಅನುಭವಿಸಿ ಕರ್ಮಶೇದದಿಂದ ಪುನಃ ಭೂಮಿಯಲ್ಲಿ ಬರ್ತಾನೆ. ಭೂಮಿಯಲ್ಲಿ ಬಂದಾಗ ಅದು ಮಳೆ ರೂಪದಲ್ಲಿ ಬಂದ, ಬೆಳೆ ರೂಪದಲ್ಲಿ ಬೆಳೆದ, ಮುಂದಕ್ಕೆ ಆಹಾರ ರೂಪದಲ್ಲಿ ಪುರುಷನ ಒಳಗಡೆ ಪ್ರವೇಶ ಮಾಡಿ, ಅನಂತರದಲ್ಲಿ ರೇತಸ್ಸಿನ ರೂಪದಲ್ಲಿ ಸ್ತ್ರೀಯೋನಿಯ ಮೂಲಕವಾಗಿ ಹೆಣ್ಣಿನ ಗರ್ಭವನ್ನು ಪ್ರವೇಶ ಮಾಡಿದವ. ಅಲ್ಲೆಂ ಕಲಲಂ ತೇಕರಾತ್ರೇಣ ಅಂತಂದುಕೊಂಡು ಏಕರಾತ್ರದಲ್ಲಿ ಅದು ಪಸೆ ಅಂತಿರ್ತದೆ. ದಶಾಹೇನ ಕರ್ಕಂಧೂ, ಮುಂದಕ್ಕೆ ಅದು ಒಂದು ರೀತಿಯಲ್ಲಿ ಸ್ವಲ್ಪ ಗಟ್ಟಿ ಆಗ್ತದೆ, ಆಮೇಲೆ ಬೊಗರಿ ಅಂತ ಆಗ್ತದೆ. ತಿಂಗಳಲ್ಲಿ ಅವನಲ್ಲಿ ಒಂದೊಂದೇ ಇಂದ್ರಿಯಗಳು ಅವಯವಗಳು ಹುಟ್ಟಿ ಈ 9 ತಿಂಗಳಾಗೋಷ್ಟೊತ್ತಿಗೆ ಅವನು ಪ್ರಸೂತಿ ವಾತಾಘಾತಕ್ಕೆ ತುತ್ತಾಗಿ ಗರ್ಭದಿಂದ ಹೊರಕ್ಕೆ ಬರ್ತಾನೆ. ಅಲ್ಲಿ ಒಬ್ಬ ಸಜ್ಜೀವಿ ಅಂತಾದರೆ ಗರ್ಭದಲ್ಲಿರುವಾಗ ಸ್ಮರಣೆ ಅವನ ನೆನಪಾಗಿ ಅಲ್ಲಿ ಆ ಕಶ್ಮಲ ಪೂರಿತವಾದಂತಹ ದೇಹದ ಒಳಗಡೆ ಅವನಿಗೆ ಏನು ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ. ಕೈಕಾಲೆಲ್ಲ ಕಟ್ಟಿ ಹಾಕಿದಂತಿರ್ತದೆ. ಯಾಕೆಂದರೆ ತಲೆ 2 ಕಾಲುಗಳ ಮಧ್ಯದಲ್ಲಿ ತಲೆ ಸಿಕ್ಕಾಕೊಂಡಿರ್ತದೆ. ಸುತ್ತಲೂ ಕೂಡ ಕರುಳುಗಳ ಬಳ್ಳಿಗಳೆಲ್ಲ ಆವರಿಸಿಕೊಂಡಿರ್ತಾವೆ. ಒದ್ದಾಡ್ತಾ ಇರ್ತಾನೆ, ದೇವರಲ್ಲಿ ಸ್ತೋತ್ರ ಮಾಡ್ತಾನೆ. ಆದಷ್ಟು ಬೇಗ ನನ್ನನ್ನು ಹೊರಕ್ಕೆ ಹಾಕು ದೇವರೇ, ಹೊರಗೆ ಹೋಗಿದ್ದ ತಕ್ಷಣ ನಾನು ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ಅಂತ ಅಂತಾನೆ. ಆದರೆ ಆ ಸಮಯ ಹೊರಕ್ಕೆ ಬಂದ ತಕ್ಷಣ ಅವನಿಗೆ ತತಸ್ಥಂ ವೈಷ್ಣವೀ ಮಾಯಾ ಸಮಾಸ್ಕಂದತಿ ಮೋಹಿನಿ. ಅಲ್ಲಿಗೆ ವೈಷ್ಣವೀ ಮಾಯ, ಆ ಭಗವಂತನ ಇಚ್ಛಾಶಕ್ತಿ, ಬಂಧಶಕ್ತಿ ಅವನ ಮೇಲೆ ಆವರಿಸಿಕೊಂಡು ಎಲ್ಲ ಮರೆತು ಹುಟ್ಟಿದ ತಕ್ಷಣ ಅಳ್ಳಿಕ್ಕೆ ಮಾಡ್ತಾನೆ. ಹುಟ್ಟಿದ ತಕ್ಷಣ ಅಳ್ಳಿಕ್ಕೆ ಆರಂಭ ಮಾಡಿದ ಜೀವ ಸಾಯುವ ತನಕನೂ ಅಳುವುದು. ಹುಟ್ಟಿದ ಮಗು ಅಳ್ತದೆ. ಯಾಕೆ? ಕುಡಿಲಿಕ್ಕೆ ಬೇಕು. ಜೀವನ ಪರ್ಯಂತ ನಾವು ಅಳುವುದು ಯಾಕೆ? ನಮಗೆ ಕುಡಿಲಿಕ್ಕೆ ಬೇಕು, ತಿನ್ನಲಿಕ್ಕೆ ಬೇಕು, ಕುಡಿಲಿಕ್ಕೆ ಬೇಕು, ತಿನ್ನಲಿಕ್ಕೆ ಬೇಕು.
ಅದನ್ನು ಜೀವನ ಪರ್ಯಂತ ನಾವು ಅಳ್ಳಿಕ್ಕೆ ಶುರು ಮಾಡ್ತೇವೆ. ಕೊನೆಗೆ ಹೋಗುವಾಗಲೂ ನಾವು ಸಂತೋಷದಿಂದ ಹೋಗುವುದಿಲ್ಲ, ಇದ್ದವರನ್ನೆಲ್ಲ ಅಳಿಸಿಕೊಂಡು ನಾವು ಹೋಗ್ತೇವೆ. ಹೀಗೆ ಜೀವನ ಬಗ್ಗೆ ಅದನ್ನು ಗರ್ಭವಾಸದ ದುಃಖ ಅಪ್ಪ ಅತ್ಯಂತ ಕಠಿಣವಾದದ್ದು. ಅನಂತರದಲ್ಲಿ ಬಾಲ್ಯದಲ್ಲಿ ಮಾಡುವಂತಹ ನಮ್ಮ ಸ್ಥಿತಿಗಳು, ಕೌಮಾರದಲ್ಲಿ ಅನುಭವಿಸುವಂತಹ ಸ್ಥಿತಿಗಳು, ಯೌವನದಲ್ಲಿ ಅನುಭವಿಸುವಂತಹ ಸ್ಥಿತಿಗಳು ಒಂದೊಂದು ಕೂಡ ನಮಗೆ ದುಃಖದಾಯಕವಾದದ್ದು. ಪುನಃ ಯಥಾ ಪ್ರಕಾರ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅದು ಹುಟ್ಟು ಸಾವುಗಳ ಮಧ್ಯದಲ್ಲಿ ತಾನು ಅನೇಕ ವಿಧವಾದ ದುಃಖವನ್ನು ಅನುಭವಿಸ್ತಾನೆ ಅಂತ. ಆದ್ದರಿಂದ ಈ ನರಕಗಳು ಹೋಗುವುದು, ಇಲ್ಲಿ ಪಾಪ ಮಾಡುವುದು, ಅನುಭವಿಸೋದಕ್ಕೆ ನರಕವನ್ನು ಸೇರುವುದು, ಕರ್ಮಶೇಷದಿಂದ ಪುನಃ ಭೂಮಿಯಲ್ಲಿ ಬರುವುದು, ಹೀಗೆ ತ್ರಿದಿವ ನಿರೆಯ ಭೂಗೋಚರ ನಿತ್ಯಬದ್ಧ ಅಂತ ಅಂದುಕೊಂಡು ತಿರುಗುತ್ತಾ ಇರುವುದೇ ಇದರಲ್ಲಿ ನಮ್ಮ ಈ ಆಶ್ರಮದಲ್ಲಿರುವುದು. ಆದ್ದರಿಂದ ಅದೆಲ್ಲವನ್ನು ಬಿಡಬೇಕಷ್ಟೇ ಅಂತ ಹೀಗೆ ಅನೇಕ ಅಧ್ಯಾಯಗಳೆಲ್ಲ ಉಂಟು. ಅದರ ಮಧ್ಯದಲ್ಲಿ ಅವನೊಂದು ಕಥೆಯನ್ನು ಹೇಳ್ತಾನೆ. ನಾನು ಇದಕ್ಕಿಂತ 7ನೇ ಜನ್ಮದ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ವೈಶ್ಯಕುಲದಲ್ಲಿ ಬಂದವನಾಗಿದ್ದೆ. ಆವಾಗ ಏನಾಯಿತು ಅಂತಂದರೆ, ನಾನು ಹಸುಗಳನ್ನು ಕಟ್ಟಿ ಹಾಕಿ ಅವುಗಳಿಗೆ ಬೀಳಿಸಿದೆ. ಆ ಕರ್ಮ ವಿಪಾಕದಿಂದ ದಾರುಣವಾದ ನರಕವನ್ನು ನಾನು ಕಂಡೆ, ಸೇರಿದೆ. ಆದರೆ ಏನಾಯಿತು ಅಂತಂದರೆ ಅಲ್ಲಿ ಹೇಳ್ತಾನೆ ಅವನು, ಏನೆಲ್ಲ ಇತ್ತು ದುಃಖಗಳು, ಏನೆಲ್ಲ ಅನುಭವಕ್ಕೆ ಬಂತು, ಇದನ್ನೆಲ್ಲ ಹೇಳಿ ಹೀಗೆ ಅನುಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ನರಕದಲ್ಲಿ ಒಬ್ಬ ಪುರುಷನನ್ನು ಕಂಡೆ. ಆ ಪುರುಷ ಅವನನ್ನು ಯಮದೂತರು ಹಿಡ್ಕೊಂಡು ಬಂದಿದ್ದಾರೆ. ಆ ಪುರುಷನನ್ನು, ವ್ಯಕ್ತಿಯನ್ನು. ಅವನು ಕೇಳ್ತಾನೆ, ತಂದಂತಹ ವ್ಯಕ್ತಿ ಕೇಳ್ತಾನೆ, ಯಮಭಟರೇ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಅಂತ. ಯಾಕೆಂದರೆ ನಾನು ನನ್ನ ಕರ್ತವ್ಯವನ್ನು ಪೂರ್ಣವಾಗಿ ಮಾಡಿದ್ದೇನೆ. ಯಾವುದನ್ನು ಪ್ರಜೆಗಳಿಗೆ ದ್ರೋಹ ಬಗೆದಿಲ್ಲ, ರಾಜ್ಯ ನಿಷ್ಕಂಟಕವಾಗಿ ಪಾಲನೆ ಮಾಡಿದ್ದೇನೆ, ಯಾಗ ಯಜ್ಞಾದಿಗಳ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿದ್ದೇನೆ. ಇಲ್ಲಿಗೆ ಯಾಕೆ ಕರ್ಕೊಂಡು, ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಹೇಳಿ ಅಂತ ಕೇಳಿದರೆ ಅವನು ಹೇಳ್ತಾನೆ, ಇಲ್ಲ, ನೀನು ಋತುಸ್ನಾತೆಯಾದ ನಿನ್ನ ಮಡದಿಯನ್ನು ಒಂದು ದಿವಸದಲ್ಲಿ ಸೇರಲಿಲ್ಲ, ಆದ್ದರಿಂದ ನಿನಗೆ ಆ ಪಾಪಕ್ಕಾಗಿ ಈ ನರಕ ದರ್ಶನವಾಗಿದೆ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಅವನು ಹೇಳ್ತಾನೆ, ಯಾಕೆಂದರೆ ಹೋಮಕಾಲೇ ಯಥಾವನ್ನಿ ಆಜ್ಯಪಾತಂ ಅಪೇಕ್ಷತೆ ಋತೋ ಪ್ರಜಾಪತಿಸ್ತತ್ ಬೀಜಪಾತಂ ಅಪೇಕ್ಷತೆ. ಹೋಮಕಾಲದಲ್ಲಿ ಅಗ್ನಿ ಹೇಗೆ ತುಪ್ಪ ಹಾಕಬೇಕು ಅಂತ ನಿರೀಕ್ಷೆ ಮಾಡ್ತದೆ, ಅದೇ ರೀತಿ ಋತುಕಾಲದಲ್ಲಿ ಪ್ರಜಾಪತಿ ಬೀಜಪಾತವನ್ನು ಅಂದರೆ ಪತಿಯ ಸಮಾಗಮವನ್ನು ಕೂಡ ನಿರೀಕ್ಷೆ ಮಾಡ್ತಾನೆ. ಆದ್ದರಿಂದ ಯಾರು ಅದನ್ನು ಮೀರ್ತಾರೆ, ಅದನ್ನು ಮೀರಿ ಕಾಮದಲ್ಲಿ ಆಸಕ್ತರಾಗ್ತಾರೆ, ಅಂಥವರಿಗೆಲ್ಲ ಈ ಪಾಪಗಳೆಲ್ಲ ಬರ್ತದೆ, ಈ ನರಕ ಬರ್ತದೆ ಅಂತ ಅವನು ಹೇಳಿದ. ನಿನಗೆ ಅಂಥದ್ದು ಬಂದಿದೆ ಅಂತ. ಸರಿ, ಅವನು ಎಷ್ಟು ಹೇಳಿದ, ಅದಕ್ಕೆ ನರಕ ದರ್ಶನವಾಯಿತೆಲ್ಲ ನೋಡಿದ ತಕ್ಷಣ ಅಂತ ಹೇಳ್ತಾನೆ ಅವನು, ಬಾ ಕರ್ಕೊಂಡು ಹೋಗ್ತೇನೆ, ಬಾ ನೀ ಹೊರಟು ಬಾ ಅಂತ ಯಮದೂತರು ಹೇಳಿದರೆ ಆ ರಾಜ ಹೇಳ್ತಾನೆ, ಎಲ್ಲಿ ಕರ್ಕೊಂಡು ಹೋಗ್ತೇವೆ, ಹೋಗು ಅಂತಂದ. ತಕ್ಷಣದಲ್ಲಿ ಅಲ್ಲಿದ್ದವರೆಲ್ಲ, ಆ ನರಕದಲ್ಲಿದ್ದರೆ ಉಳಿದವರೆಲ್ಲ, ಹೋಗಬೇಡ ನೀನು ಅಂತ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದರು. ಯಾಕಪ್ಪ ನೀನು ಹೋಗಬೇಡ, ಅಲ್ಲ ನೀನು ಇಲ್ಲಿ ಇದೆಯಲ್ಲ, ಇರುವಷ್ಟು ಕಾಲ ನಮಗೆ ದೇಹದಲ್ಲಿ ಸುಖ ಆಗುತ್ತಾ ಉಂಟು, ನಿನ್ನ ಸಂಗದ, ನಿನ್ನ ದರ್ಶನದಿಂದ, ನಿನ್ನ ಗಾಳಿಯಿಂದ ನಮಗೆ ಸುಖವಾಗ್ತಾ ಉಂಟು, ಆದ್ದರಿಂದ ನೀನು ಹೋಗಬೇಡ ಅಂತ ಆ ಒಳ್ಳೆ ಬೋಂಡ ಕಾಯಿಸುವಂತೆ ಕರಿತಾ ಇದ್ದರಂತೆ ಬಾಂಡ್ಲೆಯಲ್ಲಿ. ಅಲ್ಲಿರುವಂಥ ಜೀವರಾಶಿಗಳೇ ತಂಪಾಗ್ತಾ ಉಂಟು, ನಮಗೆ ಬಿಸಿಯ ಅನುಭವ ಆಗ್ತಾ ಇಲ್ಲ ಅಂತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿದ್ದವರೆಲ್ಲ ಕೂಡ ನಮಗೆ ಅಯೋಮುಖೈಹಿ ಖಗೈಚೈವ ಕೃಷ್ಯತೆ ಕಿಂವಿಧಾವನ, ಅದು ಬೇರೆ ಬೇರೆ ರೀತಿಯಲ್ಲಿ ಸೂಚಿ ಹಾಕಿ ಎಳೆಯುವುದು ಇಂಥದ್ದು ಏನೇನೋ ಅನುಭವಿಸ್ತಾ ಇದ್ದವರು ಕೂಡ ಇವನ ಅಲ್ಲಿಯ ದರ್ಶನದಿಂದ, ಅವನ ಗಾಳಿ ತಾಗಿದ್ದರಿಂದ ಎಲ್ಲ ಅವರಿಗೆಲ್ಲ ಪರಿಹಾರ ಆಗಿದೆ. ಕೇಳ್ತಾನೆ, ಏನಾಯಿತು ನಿಮಗೆ ಅಂತ. ಅವ ಹೇಳ್ತಾನೆ, ಏನು? ಯಮಭಟರು ಹೇಳ್ತಾರೆ, ನಿನ್ನ ಪುಣ್ಯ ತುಂಬ ಉಂಟು, ಅಷ್ಟು ನೀನು ಯಾಗ ಯಜ್ಞಾದಿಗಳನ್ನು ಮಾಡಿದ್ದಿ, ಆದ್ದರಿಂದಾಗಿ ಆ ಸುಖದ ಇದರಿಂದಾಗಿ, ಆ ಪುಣ್ಯದ ಇದರಿಂದಾಗಿ ಅವರಿಗೆಲ್ಲ ಸುಖವಾಗ್ತಾ ಉಂಟು, ಹೋಗಬಾರದು ಅಂತ. ಸರಿ, ಹಾಗಿದ್ದರೆ ಒಂದು ಕೆಲಸ, ನೀನು ಬಾ ಹೋಗೋಣ ಅಂತ ಯಮದೂತ, ಆ ಪುರುಷ ನಾನು ಬರುವುದಿಲ್ಲ ಅಂತ ಆ ಪುರುಷ, ನಾನು ಹೋಗುವುದಿಲ್ಲ ಅಂತ ಆ ಜೀವ.
ಯಾಕೆಂದರೆ ನನ್ನ ಸ್ಪರ್ಶದಿಂದಲೋ ಅಥವಾ ನನ್ನ ಅಂಗದ ಗಾಳಿಯಿಂದ ಎಷ್ಟು ಮಂದಿ ದುಃಖ ಅನುಭವಿಸರಿಗೆ ಸುಖವಾಗ್ತದೆ ಅಂತಾದರೆ ಆರ್ತರಾದವರನ್ನು ರಕ್ಷಣೆ ಮಾಡಬೇಕಾದ್ದು ನನಗೂ ಈಗಲೂ ಕರ್ತವ್ಯ. ನಾನು ರಾಜನಾಗಿದ್ದು ಏನು ಮಾಡಿದ್ದೇನೆ, ಇಲ್ಲಿ ಕೂಡ ಆರ್ತರಾಗಿ ಕಾಣುವವರ ದುಃಖಕ್ಕೆ, ಅವರ ದುಃಖಕ್ಕೆ ಪರಿಹಾರ ನನ್ನಿಂದ ಆಗುವುದಾಗಿದ್ದರೆ ನೀನು ಹೋಗು, ನಾನು ಬರುವುದಿಲ್ಲ, ನಾನು ಇಲ್ಲೇ ಇರ್ತೇನೆ ಅಂತಂದ ರಾಜ ನರಕದಲ್ಲಿ. ಮತ್ತೆ ಕೇಳ್ತಾನೆ, ಅಷ್ಟೊತ್ತಿಗೆ ನೀನು ಬರುವುದಿಲ್ಲ ಅಂತ ಗೊತ್ತಾಗಿ ಇಂದ್ರದೇವರು ಅಲ್ಲಿಗೆ ಬಂದರು, ಯಮದೇವರು ಅಲ್ಲಿಗೆ ಬಂದರು. ನೀನು ಬಾ, ಕರ್ಕೊಂಡು ಹೋಗ್ತೇವೆ ಅಂತ. ಅಲ್ಲ ಇಂದ್ರದೇವರು, ನಿಮ್ಗೆ ಗೊತ್ತುಂಟಲ್ಲ ನನ್ನದು ಪುಣ್ಯ ಎಷ್ಟು ಉಂಟು ಅಂತ ಗೊತ್ತುಂಟಲ್ಲ, ಎಷ್ಟು ನನ್ನ ಪುಣ್ಯ ಉಂಟು ಅಂತ. ಅವ್ರು ಹೇಳ್ತಾರೆ, ಪುಣ್ಯದಲ್ಲಿ ಲಿಸ್ಟ್ ಕೊಡ್ತಾರೆ ನಿನಗೆ, ಅದು ಇನ್ನೂ ಲಿಸ್ಟ್ ಕೊಡೋದು ತುಂಬ ಉಂಟು. ಸಮುದ್ರದ ಎಲ್ಲ ಮರಳುಗಳನ್ನು ಒಂದೊಂದು ಕಳೆದರೂ ಕೂಡ ಪೂರ್ತಿ ಕಳೀಬೇಕಾದ್ರೆ ಎಷ್ಟು ವರ್ಷ ಬೇಕೋ ಅಷ್ಟು ಸ್ವರ್ಗ ಸುಖ ಉಂಟು ಅಂತ ಅಂದುಕೊಂಡು ಒಂದಿಷ್ಟು ಲಿಸ್ಟ್ ಕೊಡ್ತಾರೆ. ಹಾಗಿದ್ರೆ ಒಂದು ಕೆಲಸ, ಅಷ್ಟು ಪುಣ್ಯವನ್ನು ಇವರಿಗೆ ಧಾರೆ ಎರೆದು ಇವರನ್ನು ಇಲ್ಲಿಂದ ಬಿಡುಗಡೆ ಮಾಡಿದರೆ ನಾನು ಬರ್ತೇನೆ ಅಂತ. ಹೀಗೆ ಆ ಪುರುಷ ಇವನು ಋಷಿಕುಮಾರ ಅಪ್ಪನಿಗೆ ಹೀಗೆಲ್ಲ ಉಂಟು, ಪುಣ್ಯ ಮಾಡಿದರೆ ನಾವು ನರಕಕ್ಕೆ, ಪಾಪ ಮಾಡಿದ್ದಕ್ಕೆ ನರಕಕ್ಕೆ ಹೋದಾವಾಗ ಅಲ್ಲಿದ್ದಂತಹ ಯಾವ ಪಾಪಜೀವಿಗಳಿದ್ದಾರೆ ಅವರಿಗೆ ಈ ಪುಣ್ಯ ಪುರುಷನಿಂದ ಅವರಿಗೆ ಸುಖವಾಗುತ್ತದೆ ಅಂತ ಈ ಚರಿತ್ರೆಗಳನ್ನು ಹೇಳಿ, ಆದ್ದರಿಂದ ನೀನು ಒಂದು ಕೆಲಸ ಮಾಡು, ಈ ಗಾರ್ಹಸ್ಥ್ಯವನ್ನು ಬಿಡುವಪ್ಪ. ಮಗ ಹೇಳ್ತಾ ಇದ್ದಾನೆ ಅಪ್ಪನಿಗೆ, ವಾನಪ್ರಸ್ಥವನ್ನು ಸ್ವೀಕರಿಸು, ಮುಂದಕ್ಕೆ ನೀನು ಯೋಗದ ಮೂಲಕವಾಗಿ ಪ್ರಶಾಂತಾತ್ಮನಾಗಿ ಬದುಕಬಹುದು ಅಂತ ಹೇಳಿದ. ಗಂಟೆ ಆಯಿತು, ಸರಿ. ಹೀಗೆ ಇದರ ಬಗ್ಗೆ ಬ್ರಹ್ಮಜ್ಞಾನಾಂಬುಶೀತೇನ ಸಿಂಚಮಾಂ ವಾಕ್ಯಮಾರಿಣ ಅವಿದ್ಯಾ ಕೃಚ್ಛ್ರ ಸರ್ಪೇಣ ದಷ್ಟಂ ತದ್ವಿಷಪೀಡಿತಂ ಅಂತ ಅಪ್ಪ ಹೇಳ್ತಾನೆ. ಬ್ರಹ್ಮಜ್ಞಾನ ಎಂಬಂತಹ ಶೀತವಾದ ನೀರಿನ ಮೂಲಕ ನನ್ನನ್ನು ಸಿಂಪಡಿಸು, ಅವಿದ್ಯೆ ಎಂಬಂತಹ ಕೃಚ್ಛ್ರವಾದ ಕಠಿಣವಾದ ಸರ್ಪದಿಂದ ನಾನು ಕಚ್ಚಲ್ಪಟ್ಟು ವಿಷವನ್ನು ತುಂಬಿಸಿಕೊಂಡದರಿಂದ ಪೀಡೆಗೆ ಒಳಗಾಗಿದ್ದೇನೆ. ನನ್ನನ್ನು ನೀನು ನಿನ್ನ ವಾಕ್ಯವೆಂಬ ಅಮೃತ ದಾನದಿಂದ ಆ ವಿಷದಿಂದ ನನ್ನನ್ನು ಬಿಡುಗಡೆ ಮಾಡು, ನಾನು ಪುನಃ ಬದುಕುವಂತೆ ಮಾಡು. ಪುತ್ರದಾರ ಗೃಹಕ್ಷೇತ್ರ ಮಮತ್ವ ನಿಗಡಾರ್ಧಿತಂ ಮಾಂ ಮೋಚಯ ಇಷ್ಟ ಸದ್ಭಾವ ವಿಜ್ಞಾನೋದ್ಘಾಟನೈ ಚಿರಂ. ಅಪ್ಪ ಮಗನಲ್ಲಿ ಕೇಳ್ತಾನೆ, ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ದಾರಿ ತೋರಿಸು ಅಂತ. ಹಾಗಿದ್ದರೆ ಹೇಳ್ತೇನೆ, ಯೋಗದ ಬಗ್ಗೆ ಹೇಳು ಅಂತ ಹೇಳಿದರೆ ಆ ಪುತ್ರ ಹೇಳ್ತಾನೆ, ಯೋಗದ ಬಗ್ಗೆ ಹೇಳ್ತಾನೆ. ಹಿಂದಕ್ಕೆ ಅಲರ್ಕನೆಂಬವನಿಗೆ ದತ್ತಾತ್ರೇಯರು ಯೋಗದ ಬಗ್ಗೆ ಆನ್ವೀಕ್ಷಿಕೀಮಲರ್ಕಾಯ ಪ್ರಹ್ಲಾದಾಯ, ಅದರಿಂದಾಗಿ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ಕಾರ್ತವೀರ್ಯನಿಗೆ ಅಲರ್ಕನಿಗೆ ಎಲ್ಲ ಯೋಗದ ಬಗ್ಗೆ ಉಪದೇಶ ಕೊಟ್ಟಿದ್ದಾನೆ. ಭಗವಂತನದ್ದೇ ಒಂದು ರೂಪ ದತ್ತಾತ್ರೇಯ ರೂಪ. ಅದರಿಂದಾಗಿ ಚೆನ್ನಾಗಿ ಉಪಾಸನೆ ಮಾಡಿ ದತ್ತಾತ್ರೇಯರಿಂದ ಅಲರ್ಕನೆಂಬವನು ಯಾವ ಯೋಗವನ್ನು ಪಡ್ಕೊಂಡೋ ಅಂತಹ ಇದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳುವಾಗ ಅಪ್ಪ ಮನೆಗೆ ಹೇಳ್ತಾನೆ, ದತ್ತಾತ್ರೇಯರು ಯಾರು, ಯಾರ ಮಗ, ಅಲರ್ಕ ಯಾರು, ಅಂಥವನಿಗೆ ಯೋಗ ಹೇಳಿದರು ಅಂತಂದರೆ ಅದು ವಿಶೇಷ ಇರಬೇಕು, ಅದರ ಬಗ್ಗೆ ಹೇಳಬೇಕು ಅಂತ ಕೇಳಿದ್ದಕ್ಕೆ ಆ ಪುತ್ರರು ದತ್ತಾತ್ರೇಯರ ಚರಿತ್ರೆಯನ್ನು ಹೇಳುತ್ತಾರೆ. ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ ಅಸ್ತು.